ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಶ್ರೂಮ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ವಿಡಿಯೋನ ಕೊನೆಯವರೆಗೂ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫಸ್ಟ್ ಅದಕ್ಕೆ ಏನು ಬೇಕು ಅಂತ ಹೇಳ್ತೀನಿ. ಅದಕ್ಕೆ ಮಶ್ರೂಮ್, ಅವರೆಕಾಯಿ, ಟೊಮ್ಯಾಟೊ, ಕ್ಯಾರೆಟ್ ಮತ್ತು ಬೀನ್ಸ್ ಇದಿಷ್ಟನ್ನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ರುಬ್ಕೊಳ್ಳೋದಕ್ಕೆ ಮಸಾಲೆಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಒಂದು 8ರಿಂದ 10, 3 ಚಕ್ಕೆ, 3 ಪೀಸ್ ಚಕ್ಕೆ, ಲವಂಗ ಒಂದು 5ರಿಂದ 6, 3 ಏಲಕ್ಕಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಮತ್ತು ರುಬ್ಕೊಳ್ಳೋದಕ್ಕೆ ಧನಿಯಾ ಪುಡಿ. ಇದಿಷ್ಟು ಬೇಕಾಗಿರೋ ಸಾಮಗ್ರಿಗಳು. ಬನ್ನಿ ಫಸ್ಟು ಗ್ಯಾಸ್ ಹಚ್ಕೊಳ್ಳೋಣ. ಹಚ್ಕೊಂಡು ಫಸ್ಟು ಕುಕ್ಕರ್ನ ಇಡೋಣ. ಕುಕ್ಕರು ಸ್ವಲ್ಪ ಬಿಸಿ ಆಗಲಿ. ಅಷ್ಟರೊಳಗೆ ನಾವು ಒಂದು ಬೌಲಲ್ಲಿ ಎಣ್ಣೆ ತೊಗೊಂಬಿಡೋಣ. ಎಣ್ಣೆ ತೊಗೊಂಡು ಕುಕ್ಕರ್ ಬಿಸಿ ಆದಮೇಲೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ನಾವು ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಪಲಾವ್ ಸಾಮಾನು ತೊಗೊಳ್ಳೋಣ. ಪಲಾವ್ ಸಾಮಾನು ತೊಗೊಂಡು ಅದರೊಳಗೆ ಪಲಾವ್ ಸಾಮಾನು ಹಾಕಿ ಸ್ವಲ್ಪ ಅದು ಕೆಂಪಾಗೋವರೆಗೂ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿದ್ಮೇಲೆ ನಾವು ಹೆಚ್ಚಿಟ್ಕೊಂಡಂಥ ತರಕಾರಿ ಅವರೆಕಾಯಿ, ಮಶ್ರೂಮ್ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದನ್ನು ಅದು ಸ್ವಲ್ಪ ಬಿಸಿ ಆಗಲಿ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪನೇ ಸೇರಿಸ್ಕೊಂಡು ಮತ್ತು ನೆಕ್ಸ್ಟು ಅದಕ್ಕೆ ಇನ್ನೂ ನಾವು ತರಕಾರಿ ಇಟ್ಕೊಂಡಿದ್ವಲ್ಲ, ಬೀನ್ಸು ಮತ್ತು ಕ್ಯಾರೆಟು, ಅದನ್ನು ಸೇರಿಸ್ಕೊಳ್ಳೋಣ. ಅದನ್ನು ಕುಕ್ಕರ್ ಒಳಗೆ ಸೇರಿಸ್ಕೊಂಡು ಸ್ವಲ್ಪನೇ ಹುರ್ಕೊಳ್ಳೋಣ. ನಾವು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಅದು ಹುರ್ಕೊಂಡಾದಮೇಲೆ ಟೊಮ್ಯಾಟೊ ಸೇರಿಸ್ಕೊಳ್ಳೋಣ. ಟೊಮ್ಯಾಟೊ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ ಅದು. ಸೊ ಅಷ್ಟು ಬಾಡಿಸೋದಕ್ಕೆ ಬೇಕಿಲ್ಲ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ಮೇಲೆ ಇನ್ನೊಂದು ಸರಿ ಬಾಡಿಸೋಣ. ಎಲ್ಲ ಕಡೆ ಉಪ್ಪು ಹದವಾಗಿ ಹರಡುತ್ತೆ, ತರಕಾರಿ ಕೂಡ ಬೇಯುತ್ತೆ. ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಅದನ್ನು. ಅದಾದಮೇಲೆ ನಾವು ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ ಕುಕ್ಕರ್ ಒಳಗೆ ಕಂಪ್ಲೀಟಾಗಿ ನಾವು ಏನು ರುಬ್ಕೊಂಡಿದ್ದೀವಿ ಮಸಾಲೆ ಅದನ್ನು ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ರುಬ್ಕೊಂಡಿರೋವಂಥ ಮಸಾಲೆನ ಬಾಡಿಸೋಣ. ಬಾಡಿಸಿ ನಾನು ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಸೇರಿಸಿ ಕುಕ್ಕರ್ ಒಳಗೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅಷ್ಟಕ್ಕೆ ನಾವು ನೀರು ಸೇರಿಸಿ ವೆಯ್ಟ್ ಮಾಡ್ತಾ ಇರೋಣ. ಸೊ ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ನಾವು ಕುದಿ ಬಂದ ಕೂಡಲೇ ನಾವು ಕುಕ್ಕರಿಗೆ ನಾವು ಮುಂಚೆನೇ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಹಾಕಿ ಕಂಪ್ಲೀಟಾಗಿ ಕುಕ್ಕರ್ ಒಳಗೆ ನಾವು ಏನು ನೆನೆಸಿಟ್ಕೊಂಡಿದ್ವಿ ಮುಂಚೆ ಕುಕ್ಕರಲ್ಲಿ ತಪ್ಪಲೆಯಲ್ಲಿ ಅದನ್ನು ಅಕ್ಕಿ ಹಾಕ್ಬಿಟ್ಟು ಒಂದು ಸ್ಟಿರ್ ಕೊಡೋಣ. ಅದು ಕಂಪ್ಲೀಟಾಗಿ ಎಲ್ಲ ಕಡೆ ಹರಡಬೇಕು. ಹರಡಾದಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿದ್ಮೇಲೆ ಬಿಸಿಯಾದ ರುಚಿಯಾದ ಮಶ್ರೂಮ್ ಪಲಾವ್ ರೆಡಿ. ಥ್ಯಾಂಕ್ ಯು.